ವೀಕ್ಷಕರಿವತ್ತು ಜಗತ್ತಿನಾದ್ಯಂತ ಹಾಟ್ ಸುದ್ದಿಯಲ್ಲಿರೋದು ಒಂದೇ ವಿಷಯ, ಅದು ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ. ಈ ಎರಡು ದೇಶಗಳ ನಡುವೆ ಯುದ್ಧ ಯಾಕೆ ಜರುಗ್ತಾ ಇದೆ ಅಂತ ಹೆಚ್ಚಿನ ಜನಕ್ಕೆ ಸರಿಯಾದ ಮಾಹಿತಿ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಪೂರ್ಣ ಉತ್ತರ ಸಿಗುತ್ತೆ. ವೀಕ್ಷಕರ, ಯುದ್ಧ ನಡೀತಾ ಇರೋದು ಯುಕ್ರೇನ್ ಹಾಗೂ ರಷ್ಯಾ ದೇಶಗಳ ನಡುವೆ ಅಂತ ನಿಮ್ಗೆಲ್ಲ ಗೊತ್ತು. ರಷ್ಯಾ ದೇಶದ ಬಗ್ಗೆ ಮಾತನಾಡುವ ಮುನ್ನ ಅದರ ಮೂಲ ಸ್ವರೂಪವಾಗಿದ್ದಂತಹ ಸೋವಿಯತ್ ಯೂನಿಯನ್ ಅಥವಾ USSR ನ ಬಗ್ಗೆ ಒಂದಿಷ್ಟು ಪರಿಚಯವನ್ನ ಮಾಡಿಕೊಳ್ಳೋಣ. ಒಂದ್ ಕಾಲದಲ್ಲಿ ಈ ಭವ್ಯ ಸೋವಿಯತ್ ಯೂನಿಯನ್ ಅನ್ನೋದು ಒಂದಿಡೀ ದೇಶವಾಗಿತ್ತು. ಇದು 1922ರಿಂದ 1991ರವರೆಗೂ ವಿಶ್ವದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ನಾಡು. ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಯುಕ್ರೇನ್, ಜಾರ್ಜಿಯಾ, ಲಾಟ್ವಿಯಾ, ಆರ್ಮೇನಿಯಾ, ರಷ್ಯಾ ಮುಂತಾದ 17 ರಾಷ್ಟ್ರಗಳ ಒಕ್ಕೂಟ ಇದಾಗಿತ್ತು. ಹೀಗಿದ್ದ ಈ ಯೂನಿಯನ್ 1991ರಲ್ಲಿ ಪತನಗೊಂಡು ಅದರೊಳಗಿದ್ದಂತಹ ಅನೇಕ ರಿಪಬ್ಲಿಕ್ಗಳೆಲ್ಲ ಸ್ವತಂತ್ರ ರೂಪವನ್ನು ಪಡೆದು ಪ್ರತ್ಯೇಕ ರಾಷ್ಟ್ರಗಳಾಗಿ ಹೋದವು. ಈ ಸೋವಿಯತ್ ಯೂನಿಯನ್ ಯಾಕೆ ಪತನವಾಯಿತು, ಆ ಬಳಿಕ ಯಾಕೆ ಅದರಲ್ಲಿದ್ದ ರಿಪಬ್ಲಿಕ್ಗಳೆಲ್ಲ ಸಪರೇಟ್ ಆದವು ಎಂಬುದರ ಬಗ್ಗೆ ಸುದೀರ್ಘ ಕಥೆನೇ ಇದೆ. ಬಹುಶಃ ಅದು ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಅನಾವಶ್ಯಕ. 1991ರ ಈ ಮಹಾ ಕುಸಿತವನ್ನ ಸೋವಿಯತ್ನ ಪತನ ಅಥವಾ ದಿ ಫಾಲ್ ಆಫ್ ದಿ ಯೂನಿಯನ್ ಅಂತ ಚರಿತ್ರೆಯಲ್ಲಿ ಕರೆಯಲಾಗಿದೆ. ಅದರಾಚೆಗೆ ಪ್ರತ್ಯೇಕಗೊಂಡ ಅನೇಕ ರಾಷ್ಟ್ರಗಳಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಕೂಡ ಇದ್ವು. ನೀವೀಗ ಪ್ರಸ್ತುತ ಈಗಿನ ಭೂನಕ್ಷೆಯನ್ನ ಗಮನಿಸಿದ್ರೆ ಯುಕ್ರೇನ್ ರಷ್ಯಾದ ಎಡಗಡೆ ಇದೆ ಹಾಗೂ ರಷ್ಯಾ ಅದರ ಬಲಭಾಗದಲ್ಲಿ ಮೈಚೆಲ್ಲಿದೆ ಹಾಗೂ ಯುಕ್ರೇನಿನ ಎಡಕ್ಕೆ ಯುರೋಪ್ ಮಹಾ ಒಕ್ಕೂಟ ಇದೆ. ಈ ಯುರೋಪ್ ಯೂನಿಯನ್ ನ ಕುರಿತು ನಿಮಗೆ ಹೇಳಬೇಕು ಅಂದ್ರೆ ಪರಸ್ಪರ ಆರ್ಥಿಕ ಬಲವರ್ಧನೆ ಹಾಗೂ ಆಂತರಿಕ ಸಹಕಾರಕ್ಕಾಗಿ ಯುರೋಪಿನ ಸುಮಾರು 27 ರಾಷ್ಟ್ರಗಳೆಲ್ಲ ಸೇರಿ ರಚನೆ ಮಾಡಿದಂತಹ ಕೂಟವೇ ಈ ಯುರೋಪಿಯನ್ ಒಕ್ಕೂಟ. ಇದ್ರ ಪ್ರಕಾರ ಈ ಒಕ್ಕೂಟದಲ್ಲಿ ಬರುವ ದೇಶಗಳಲ್ಲಿ ಒಂದರಿಂದ ಒಂದಕ್ಕೆ ಹೋಗೋದಿಕ್ಕೆ ಯಾವ ವಿಧದ ವೀಸಾ ಹಾಗೂ ಪಾಸ್ಪೋರ್ಟ್ ನ ಅಗತ್ಯ ಇಲ್ಲ ಹಾಗೂ ಇವುಗಳ ನಡುವೆ ಸರಕು ಸರಂಜಾಮುಗಳು ಕೂಡ ಆಮದು ಹಾಗೂ ರಫ್ತು ಇಂಥವುದಕ್ಕೆ ಯಾವುದೇ ತೆರಿಗೆ ಇರದೆ ಅಂದ್ರೆ ತೆರಿಗೆ ರಹಿತವಾಗಿ ವಿಲೇವಾರಿಯಾಗುತ್ತೆ. ಇವೇ ಮುಂತಾಗಿ ಬೆನಿಫಿಟ್ಗಳು ಈ ಯುರೋಪ್ನ ಒಕ್ಕೂಟದ ದೇಶಗಳಾಗಿವೆ. ಈಗ ಯುಕ್ರೇನ್ ಎಂಬ ದೇಶ ಸರಿಯಾಗಿ ಈಗಿನ ರಷ್ಯಾ ಹಾಗೂ ಯುರೋಪ್ ಒಕ್ಕೂಟದ ನಟ್ಟ ನಡುವೆ ಇರುವಂತಹ ಒಂದು ದೇಶ. ಈ ದೇಶ ಯಾಕೆ ಈ ಎರಡೂ ಕಡೆಗೂ ಬೇಕಾದಂತಹ ದೇಶ ಅಂತ ಈಗ ಹೇಳ್ತೀನಿ. ವಿಶ್ವದಲ್ಲಿ ಸ್ಪೇರ್ ಆಫ್ ಇನ್ಫ್ಲೂಯೆನ್ಸ್ ಅಂದ್ರೆ ಪ್ರಭಾವದ ಗೋಳ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಈಗ ಉದಾಹರಣೆಗೆ ಅಮೆರಿಕವನ್ನು ತಗೊಂಡ್ರೆ ಅದು ವ್ಯಕ್ತಪಡಿಸುವ ಯಾವುದೇ ಅಭಿಪ್ರಾಯಕ್ಕೆ ಅಕ್ಕಪಕ್ಕದ UK, ಜಪಾನ್, ಆಸ್ಟ್ರೇಲಿಯಾ, ಫ್ರಾನ್ಸ್ ದೇಶಗಳು ಮರುಮಾತನಾಡದೆ ಹೂ ಅಂತವೆ. ಏನೇ ಸಮಸ್ಯೆ ಬಂದರೂ ಕೂಡ ಇವೆಲ್ಲ ಒಟ್ಟಿಗೆ ನಿಂತು ಹೋರಾಡ್ತವೆ. ಈ ಮೂಲಕ ಅಮೆರಿಕ ಈ ಎಲ್ಲ ರಾಷ್ಟ್ರಗಳನ್ನು ಕೂಡ ತನ್ನ ಅನುಕೂಲಕ್ಕೆ ತಕ್ಕಂತೆ ಇರಿಸಿಕೊಳ್ಳುತ್ತೆ. ಇದನ್ನೇ ಪ್ರಭಾವದ ಗೋಳ ಅಂತ ಕರೀತಾರೆ. ಈಗ ಈ ಅಮೆರಿಕದ ಉದ್ದೇಶ ಏನು ಅಂದ್ರೆ ರಷ್ಯಾದ ಸುತ್ತ ಇರುವಂತಹ ದೇಶಗಳನ್ನ ಒಂದೊಂದಾಗಿ ತನ್ನ ಈ ಪ್ರಭಾವದ ಗೋಳಕ್ಕೆ ತನ್ನ ಅನುಕೂಲಕ್ಕೆ ತಕ್ಕ ಹಾಗಿರೋದಕ್ಕೆ ಒಳಗೆಳೆದುಕೊಳ್ಳೋದು. ಇದು ಸಫಲವಾದ್ರೆ ಮುಂದೊಂದಿನ ರಷ್ಯಾದ ಮೇಲೆ ತಾನೇನೇ ಕ್ರಮವನ್ನು ಕೈಗೊಂಡ್ರು ಕೂಡ ಇವೆಲ್ಲವುಗಳ ಬೆಂಬಲದೊಂದಿಗೆ ಮುನ್ನುಗ್ಗಲು ರಷ್ಯಾವನ್ನು ನಿಯಂತ್ರಿಸಲು ಸಾಧ್ಯ ಅಂತ ಅದರ ಮಹಾಪ್ಲಾನ್. ಈಗ ಇದೇ ರೀತಿ ಯೋಚಿಸುವ ರಷ್ಯಾ ಕೂಡ ಹಿಂದೊಮ್ಮೆ ಹೇಗೆ ತನ್ನ ಸೋವಿಯತ್ ಯೂನಿಯನ್ನ ಒಳಗೆ ಸುತ್ತಲಿನ ಅನೇಕ ರಾಷ್ಟ್ರಗಳಿದ್ವೋ ಅವುಗಳನ್ನ ಯಾರಿಗೂ ಬಿಟ್ಕೊಡದೆ ತನ್ನ ಪ್ರಭಾವದ ಗೋಲದೊಳಕ್ಕೆ ಸೆಳೆದುಕೊಂಡು ತಾನು ಶಕ್ತಿಶಾಲಿ ಅಧಿಪತಿಯಾಗಿ ಹೊರಹೊಮ್ಮುವಂತಹ ತವಕ ರಷ್ಯಾ ದೇಶದ್ದು. ರಷ್ಯಾದ ಎಡಭಾಗದ ಗಡಿಗೆ ಅಂಟ್ಕೊಂಡಿರುವಂತಹ ಇಸ್ಟೋನಿಯಾ, ಲಾಟ್ವಿಯಾ, ಲಿಥೋವೇನಿಯಾ, ಬೆಲಾರಸ್ ಹಾಗೂ ಯುಕ್ರೇನ್ ದೇಶಗಳಿವೆ. ಇವಿಷ್ಟು ಕೂಡ ಯುರೋಪಿಯನ್ ಒಕ್ಕೂಟಕ್ಕೂ ಹಾಗೂ ರಷ್ಯಾಗೂ ನಡುವೆ ಇವೆ. ಇವುಗಳ ಮೇಲೆ EU ಹಾಗೂ ಅಮೆರಿಕ ಸದಾ ಕಣ್ಣಿಟ್ಟಿದೆ. ಈಗಾಗಲೇ ಯುಕ್ರೇನ್ ಒಂದನ್ನು ಬಿಟ್ಟು ಉಳಿದೆಲ್ಲವೂ ಕೂಡ EU ಹಾಗೂ ಅಮೆರಿಕದ ಪ್ರಭಾವಕ್ಕೆ ಒಳಗಾಗಿವೆ. ನ್ಯಾಟೋ ಒಪ್ಪಂದಕ್ಕೂ ಇವೆಲ್ಲ ಈಗಾಗಲೇ ಸಹಿ ಆಗಿವೆ. ಅಷ್ಟಕ್ಕೂ ಈ ನ್ಯಾಟೋ ಅಂದ್ರೆ ಏನು? ಈ ಸೋವಿಯತ್ ಯೂನಿಯನ್ ತನ್ನ ಪವರ್ನಲ್ಲಿ ಇದ್ದಾಗ ಅದು ಯಾವಾಗ ಬೇಕಾದ್ರೂ ತಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಅರಿತು ಅದರಿಂದ ರಕ್ಷಣೆ ಪಡೆಯುವ ಸಲುವಾಗಿ ಯುರೋಪಿನ ಸುಮಾರು 30 ರಾಷ್ಟ್ರಗಳೆಲ್ಲ ಸೇರಿ 1949ರಲ್ಲಿ ಅಮೆರಿಕ ಹಾಗೂ ವಿಶ್ವಸಂಸ್ಥೆಯ ಸಮಕ್ಷಮದಲ್ಲಿ ರಚಿಸಿಕೊಂಡಂತಹ ಒಪ್ಪಂದವೇ ಈ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಈ ಒಪ್ಪಂದದ ಪ್ರಕಾರ ಈ ಒಕ್ಕೂಟದಲ್ಲಿರುವಂತಹ ಯಾವುದೇ ದೇಶದ ಮೇಲೆ ಹೊರಗಿನ ಯಾವುದೇ ಒಂದು ದೇಶ ದಾಳಿ ಮಾಡಿದ್ರೂ ಕೂಡ ಉಳಿದ ದೇಶವೆಲ್ಲವೂ ಸೇರಿ ದಾಳಿಗೊಳಗಾಗುವಂತಹ ದೇಶಕ್ಕೆ ಸಹಾಯಕ್ಕೆ ನಿಲ್ಬೇಕು. ಈ ಕೂಟದಲ್ಲಿ ಈವರೆಗೂ ಒಟ್ಟು 30 ದೇಶಗಳಿವೆ. ಅವುಗಳಲ್ಲಿ EUಗೆ ಬರುವಂತಹ ದೇಶಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. EU ಹಾಗೂ ಅಮೆರಿಕ ಈಗ ಯುಕ್ರೇನ್ ಅನ್ನು ಕೂಡ ತನ್ನ ಪ್ರಭಾವಕ್ಕೆ ಸೆಳೆದುಕೊಳ್ಳಲು ಹವಣಿಸಿ ನಿಂತಿವೆ. ತನ್ನ ಆಸುಪಾಸಲ್ಲಿರುವ ದೇಶಗಳ ಕಡೆಗೆ ಇವೆರಡೂ ಕೂಡ ಅನಗತ್ಯ ಆಸಕ್ತಿಯನ್ನು ತೋರ್ತಾ ಇರೋದು ರಷ್ಯಾಗೆ ಇಷ್ಟ ಇಲ್ಲ. ಹೀಗಾಗಿ ಅದು ದೇಶಗಳನ್ನ ಪರರಿಗೆ ಬಿಟ್ಕೊಡೋದಕ್ಕೆ ಇಚ್ಛಿಸದೆ ತಾನೇ ಬಲವಂತವಾಗಿ ಆಕ್ರಮಿಸಲು ನಿಂತಿದೆ. ಈಗ ನೀವೇ ಲೆಕ್ಕ ಹಾಕಿ. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಪಕ್ಕದ ಚೀನಾ ದೇಶ ತನ್ನ ಮಿಸೈಲ್ಗಳನ್ನ ನಮ್ಮ ದೇಶದ ಕೆಳಗಿರುವಂತಹ ಶ್ರೀಲಂಕಾದಲ್ಲಿ ಇಳಿಸಿದ್ರೆ ಭಾರತ ಸುಮ್ಮನಿರುತ್ತಾ? ರಷ್ಯಾದ ಮಿಲಿಟರಿ ಸರಕುಗಳನ್ನ ಅಮೆರಿಕದ ಮೆಕ್ಸಿಕೋ ಬಳಿ ಇಳಿಸಿದ್ರೆ ಅಮೆರಿಕ ಸುಮ್ಮನಿರುತ್ತಾ? ಇದೇ ರೀತಿ ನ್ಯಾಟೋ ಮಿಲಿಟರಿ ಯುಕ್ರೇನ್ ನಲ್ಲಿ ಬಿಡಾರ ಹೂಡಿದ್ರೆ ರಷ್ಯಾ ಕಾಮಾಗಿರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇದೇ ಕಾರಣಕ್ಕೆ ರಷ್ಯಾ ಈ ಮುನ್ನವೇ ಬೆಲಾರಸ್ ಹಾಗೂ ಯುಕ್ರೇನ್ಗೆ ನ್ಯಾಟೋಗೆ ಸೇರಬಾರದು ಅಂತ ಈಗಾಗಲೇ ಒಂದ್ಸಾರಿ ವಾರ್ನಿಂಗ್ ಕೊಟ್ಟಿತ್ತು. ರಷ್ಯಾದ ಈ ಮಾತಿಗೆ
ಬೆಲಾರಸ್ ಏನೋ ಹೂ ಅಂತ ಸುಮ್ಮನಾಯಿತು. ಆದರೆ ಯುಕ್ರೇನ್ ರಷ್ಯಾದ ಮಾತನ್ನು ಧಿಕ್ಕರಿಸಿ ನ್ಯಾಟೋಗೆ ಸೇರೋದಕ್ಕೆ ನಿರ್ಧಾರವನ್ನ ಮಾಡಿತು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಯುಕ್ರೇನ್ನಲ್ಲಿರುವಂತಹ ವೈವಿಧ್ಯಮಯ ರಾಜಕೀಯ ಅಜೆಂಡಾಗಳು ಹಾಗೂ ಅಲ್ಲಿರುವಂತಹ ಭಿನ್ನ ಭಿನ್ನ ಮನಸ್ಥಿತಿ ಆಲೋಚನೆಯ ಪಕ್ಷಗಳೇ. ಇವೆಲ್ಲವುಗಳನ್ನ ಪ್ರಮುಖವಾಗಿ 2 ವಿಧಗಳನ್ನಾಗಿ ವಿಂಗಡಿಸಬಹುದಾಗಿದೆ. ಮೊದಲನೇದು ಪ್ರೋ ವೆಸ್ಟರ್ನ್ ಹಾಗೂ ಎರಡನೇದು ಪ್ರೋ ರಷ್ಯನ್. ಪ್ರೋ ವೆಸ್ಟರ್ನ್ ಪಕ್ಷ ಏನಾದರೂ ರಾಜಕೀಯದಲ್ಲಿ ಮೇಲ್ಗೈನ ಸಾಧಿಸಿ ಅಧಿಕಾರಕ್ಕೆ ಬಂದ್ರೆ ಅವು ತೆಗೆದುಕೊಳ್ಳುವಂತಹ ನಿರ್ಧಾರ ಹಾಗೂ ಅವುಗಳ ಆಳ್ವಿಕೆ ಯುರೋಪಿಯನ್ ಹಾಗೂ ಅಮೆರಿಕ ದೇಶಗಳ ಪರವಾಗಿರುತ್ತೆ. ಅಥವಾ ಪ್ರೋ ರಷ್ಯನ್ ಪಾರ್ಟಿಗಳು ಅಧಿಕಾರಕ್ಕೆ ಬಂದ್ರೆ ಅವರ ರಾಜಕೀಯ ನಡೆಗಳೆಲ್ಲ ರಷ್ಯಾಗೆ ಅನುಕೂಲವಾಗುವಂತೆ ಇರ್ತವೆ. ಇದು ಅಲ್ಲಿನ ಪ್ರಸ್ತುತ ರಾಜಕೀಯದ ಸ್ಥಿತಿಗತಿ. 2010ರಲ್ಲಿ ಯುಕ್ರೇನ್ನಲ್ಲಿ ಪ್ರೋ ರಷ್ಯನ್ ಪಾರ್ಟಿ ಅಧಿಕಾರಕ್ಕೆ ಬಂದಿತ್ತು. ಆಗ ಚುನಾಯಿತನಾದಂತಹ ಅದರ ಅಧ್ಯಕ್ಷನ ಹೆಸರು ವಿಕ್ಟೋರ್ ಯುನೋಕೋವಿಚ್. ಯುಕ್ರೇನ್ನಲ್ಲಿರುವಂತಹ ಕ್ರಿಮಿಯಾ ಎಂಬ ಸ್ಥಳದಲ್ಲಿ ರಷ್ಯಾ 1991ರಿಂದ 2017ರವರೆಗೂ ಅದರ ಒಂದು ನಾವೆಲ್ ಬೇಸ್ ಅನ್ನ ಬಳಸಬಹುದು ಅಂತ ಯುಕ್ರೇನ್ ಹಾಗೂ ರಷ್ಯಾ ಎರಡೂ ಇಬ್ಬಾಗವಾದಾಗ ಮಾತಾಗಿತ್ತು. 2010ರಲ್ಲಿ ಯುಕ್ರೇನಿನ ಹೊಸ ಅಧ್ಯಕ್ಷ ವಿಕ್ಟೋರ್ ಆ ನಾವೆಲ್ ಬೇಸ್ ಅನ್ನ ರಷ್ಯಾ ದೇಶ 2042ರವರೆಗೂ ಬಳಸಬಹುದು ಅಂತ ಸಮಯವನ್ನು ಎಕ್ಸ್ಟೆಂಡ್ ಮಾಡಿದ ಬಗ್ಗೆ ರೂಲ್ ಅನ್ನು ಜಾರಿ ಮಾಡಿದ್ದ. ಇದರಿಂದ ಸಂತೃಪ್ತಗೊಂಡಂತಹ ರಷ್ಯಾ ಕಡಿಮೆ ಬೆಲೆಗೆ ಯುಕ್ರೇನಿಗೆ ನ್ಯಾಚುರಲ್ ಗ್ಯಾಸ್ಗಳನ್ನ ಅಭಿನಂದನಾ ಪೂರ್ವಕವಾಗಿ ಒದಗಿಸಿತ್ತು. ವಿಕ್ಟೋರ್ನ ಈ ನಿರ್ಧಾರ ಆಗ ಯುಕ್ರೇನಿನ ಸಾಕಷ್ಟು ಪ್ರಜೆಗಳಿಗೆ ಇಷ್ಟ ಆಗಿರಲಿಲ್ಲ. ಇದು ರಷ್ಯಾವನ್ನ ಮೆಚ್ಚಿಸುವ ಹುನ್ನಾರ ಅಂತ ಅವರು ಅಸಮಾಧಾನಗೊಂಡಿದ್ರು. ಅಲ್ಲಿ 2013ರಲ್ಲಿ ಬೇರೆಯದೇ ಒಂದು ಗೊಡವೆ ತಲೆದೋರ್ತು. ಯುಕ್ರೇನ್ನಲ್ಲಿ 70% ಯುಕ್ರೇನಿಯನ್ ಭಾಷಿಕರಿದ್ರೆ 30% ಮಾತ್ರವೇ ರಷ್ಯನ್ ಭಾಷಿಕರಿದ್ರು. ಈ ರಷ್ಯನ್ ಭಾಷಿಕರು ಅದರ ರಷ್ಯಾದ ಗಡಿಯ ಬಳಿನೇ ಹೆಚ್ಚಾಗಿ ವಾಸ ಇದ್ರು. ಆ 70% ಯುಕ್ರೇನಿಯನ್ ಪ್ರಜೆಗಳು ಇಯುವಿನ ಒಕ್ಕೂಟವನ್ನು ಬೆಂಬಲಿಸುವ ಜನ. ಇಯುಗೆ ಸೇರಿದ್ರೆ ತಮಗೆ ಉದ್ಯೋಗ ಅವಕಾಶಗಳು ಹಾಗೂ ಶೈಕ್ಷಣಿಕ ಅವಕಾಶಗಳು ಹೆಚ್ಚು. ವೀಸಾ ಪಾಸ್ಪೋರ್ಟ್ ಇಲ್ಲದೆ ತಾವು ಯುರೋಪ್ನ ಅನೇಕ ಕಡೆ ಪ್ರಯಾಣವನ್ನ ಮಾಡಬಹುದು ಅಂತ ಅವರ ಯೋಚನೆ. ಅದಲ್ಲದೆ ಈ ದೇಶಗಳಿಗೆಲ್ಲ ತಮ್ಮ ಸರಕುಗಳನ್ನ ಯಾವುದೇ ತೆರಿಗೆ ಇಲ್ಲದೆ ರಫ್ತು ಹಾಗೂ ಆಮದು ಮಾಡಿಕೊಳ್ಳಬಹುದು ಅಂತ ಅವರ ನಂಬಿಕೆ. ಹೀಗೆ ಮುಕ್ಕಾಲು ಭಾಗದ ಜನ ಇಯು ಕಡೆಗೆ, ಕಾಲು ಪ್ರದೇಶದ ಜನ ರಷ್ಯಾದ ಕಡೆಗೆ ಒಲವು ತೋರೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಮಹಾರಾಜಕೀಯ ಗೊಂದಲ ಶುರುವಾಗಿತ್ತು. 2013ರಲ್ಲಿ ಯುಕ್ರೇನಿನ ಪ್ರೋ ರಷ್ಯನ್ ಅಧ್ಯಕ್ಷರು ನ್ಯಾಟೋಗಾಗಲಿ ಅಥವಾ ಇಯುಗಾಗಲಿ ಸೇರಲು ಬಂದ ಒಪ್ಪಂದಕ್ಕೆ ಸಹಿ ಮಾಡೋದಕ್ಕೆ ನಿರಾಕರಿಸಿದ್ರು. ಇದರಿಂದ ಜನ ದಂಗೆ ಎದ್ರು. ಇತ್ತ ಪ್ರೋ ರಷ್ಯನ್ಗೆ ಬರುವಂತಹ ಲುಹಾನ್ಸ್ಕ್, ಡೊನೆಟ್ಸ್ ಹಾಗೂ ಕ್ರಿಮಿಯಾ ಪ್ರಾಂತ್ಯದ ಜನ ತಮಗೆ ಯಾವ ಒಕ್ಕೂಟವೂ ಬೇಡ, ನಮ್ಮದನ್ನ ನಾವೇ ನೋಡ್ಕೊಳ್ತೀವಿ, ನಮಗೆ ಸ್ವತಂತ್ರ ನೀಡಿ ಅಂತ ಯುಕ್ರೇನಿನ ವಿರುದ್ಧ ಹೋರಾಡಿದ್ವು. ಆಗ ತಡ ಮಾಡದಂತಹ ರಷ್ಯಾ ಕೂಡಲೇ ತನ್ನ ಸೇನೆಯನ್ನು ಕಳುಹಿಸಿ ಕ್ರಿಮಿಯಾವನ್ನು ತನ್ನ ವಶವನ್ನ ಮಾಡಿಕೊಂಡಿತ್ತು. ಇಲ್ಲಿನ 90% ಜನ ಅಂದ್ರೆ ಕ್ರಿಮಿಯಾದ 90% ಜನ ತಾವು ರಷ್ಯಾ ಪರ ಅಂತ ವೋಟ್ ಹಾಕಿದ್ವು. ಕ್ರಿಮಿಯಾ ಆಗ ರಷ್ಯಾಕ್ಕೆ ಸೇರ್ಹೋಯಿತು. ಆದ್ರೆ ಡೊನೆಟ್ಸ್ ಹಾಗೂ ಲುಹಾನ್ಸ್ಕ್ ಮಾತ್ರ ಹಾಗೇನೆ ಉಳಿದ್ವು. ಅವುಗಳಿಗೆ ಸ್ವತಂತ್ರ ಸಿಗ್ಲಿಲ್ಲ. ಹೀಗಿರುವಾಗ 2014ರಲ್ಲಿ ಯುಕ್ರೇನ್ನಲ್ಲಿ ಪ್ರೋ ರಷ್ಯನ್ ಪಕ್ಷ ಸೋತು ವೆಸ್ಟರ್ನ್ ಪಕ್ಷ ಗೆಲ್ಲುತ್ತೆ. ರಷ್ಯಾ ಮುಂದೆ ಉಳಿದ ರಾಷ್ಟ್ರಗಳಾದಂತಹ ಡೊನೆಟ್ಸ್ಕ್ ಹಾಗೂ ಲುಹಾನ್ಸ್ಕ್ ಕೂಡ ಸ್ವತಂತ್ರ ನೀಡಿ ನಂತರ ಅವುಗಳನ್ನು ಕೂಡ ತನ್ನ ವಶವನ್ನ ಮಾಡಿಕೊಳ್ತು. ಮೊದಲಿಂದಲೂ ರಷ್ಯಾವನ್ನೇ ಸೇರದಂತಹ ಯುಕ್ರೇನ್ ಇದೀಗ ರಷ್ಯಾದ ಹಿಡಿತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಯು ಹಾಗೂ ನ್ಯಾಟೋಗೆ ಸೇರೋದಕ್ಕೆ ಬಯಸ್ತು. ಆದರೆ ರಷ್ಯಾ ಇದನ್ನ ಬಲವಾಗಿ ವಿರೋಧಿಸಿತ್ತು. ಅದರ ಪಾಯಿಂಟ್ ಏನು ಅಂದ್ರೆ ಯುಕ್ರೇನ್ ಅಥವಾ ಅದರ ಆಸುಪಾಸಿನ ದೇಶಗಳು ಇಯು ಅಥವಾ ನ್ಯಾಟೋ ತರದ ಒಕ್ಕೂಟಗಳ ಕೈಗೊಂಬೆ ಆಗುವ ಬದಲು ಸ್ವತಂತ್ರ ದೇಶವಾಗಿ ಉಳಿಬೇಕು, ಇಲ್ಲವೇ ರಷ್ಯಾಗೆ ಸೇರ್ಕೊಳ್ಬೇಕು ಎಂಬುದು. ಇಲ್ಲೆಲ್ಲ ಇಯು, ನ್ಯಾಟೋ ಅಥವಾ ಅಮೆರಿಕದ ಯಾವುದೇ ವಿಧದ ಹಸ್ತಕ್ಷೇಪವನ್ನ ರಷ್ಯಾ ಯಾವತ್ತೂ ಸಹಿಸೋದಿಲ್ಲ. ಯಾಕೆಂದ್ರೆ ಅದು ತನ್ನ ಪ್ರತಿಷ್ಠೆಯ ಪ್ರಶ್ನೆ. ತನ್ನ ಸೋಲು ಅಥವಾ ಅಸಮರ್ಥನೆಯನ್ನ ಅದು ನಿರೂಪಿಸಿದ ಹಾಗಾಗುತ್ತೆ. ಯಾರೋ ಬಂದು ನಮ್ಮ ಅಕ್ಕಪಕ್ಕದವರ ಮೇಲೆ ಹಿಡಿತವನ್ನು ಸಾಧಿಸೋದು ನಮ್ಗಿಷ್ಟ ಇಲ್ಲ. ಇದು ಯುಕ್ರೇನ್ಗೆ ಅರ್ಥವೇ ಆಗ್ತಿಲ್ಲ. ಅದು ನ್ಯಾಟೋಗೆ ಸೇರಿದ್ರೆ ಆ ಒಕ್ಕೂಟದ ಕೈಗೊಂಬೆಯಾಗಿ ಇರಬೇಕಾದಂತಹ ದುರ್ಗತಿ ಒದಗುತ್ತೆ. ಹೀಗಾಗಿ ಇಷ್ಟೆಲ್ಲ ಮಾಡಿ ಅದನ್ನ ನ್ಯಾಟೋಗೆ ಸೇರಿದ ಹಾಗೆ ಮಾಡ್ತೀವಿ ಅಂತ ರಷ್ಯಾ ವಾದಿಸ್ತಾ ಇದೆ. ವೀಕ್ಷಕರು, ಇಲ್ಲಿ ಯಾರೊಂದು ಸ್ವಾರ್ಥ ಹಾಗೂ ಕೀರ್ತಿಗಾಗಿ ನೂರಾರು ಅಮಾಯಕರ ಬಲಿದಾನ ಆ ಒಂದು ಯುದ್ಧದಿಂದ ಉಂಟಾಗಿರೋದು ನಿಜಕ್ಕೂ ದುರಾದೃಷ್ಟದ ಸಂಗತಿನೇ ಸರಿ. ಬಹುಶಃ ಈಗ ನಿಮಗೆ ಈ ಯುದ್ಧ ಯಾಕೆ ನಡೀತಾ ಇದೆ ಅನ್ನೋದು ಅರ್ಥವಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.